ಹಾಯ್ ನಮಸ್ಕಾರ. ಅಂಗನವಾಡಿಲಿ ಕೊಡುವಂಥ ಪುಷ್ಟಿ ಹಿಟ್ಟಿಂದ ಒಂದೊಳ್ಳೆ ದೋಸೆ ಮಾಡೋಣವಾ? ಆ ದೋಸೆ ಮಾಡೋದಕ್ಕೆ ಸ್ವಲ್ಪ ಸ್ಪೈಸಸ್ ಮಸಾಲ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಹಾಗೆಯೇ ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇಷ್ಟನ್ನು ಸಹ ಚೆನ್ನಾಗಿ ನುಣ್ಣಗೆ ರುಬ್ಕೊಬಿಡೋಣ. ನೋಡಿ ಈ ರೀತಿ. ಇವಾಗ ಈ ಪೇಸ್ಟನ್ನ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 250 ಗ್ರಾಮ್ ಆಗುವಷ್ಟು ಪುಷ್ಟಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಕರೆಕ್ಟಾಗಿ ಅಳತೆ ಮೇಲೆ ತಗೋಬೇಕಾಗುತ್ತೆ. ಅದರಲ್ಲಿ ಅರ್ಧ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅರ್ಧ ಅಂತಂದರೆ ಒಂದು 40%, ಪುಷ್ಟಿ ಹಿಟ್ಟಿಗಿಂತ ಒಂದು 40% ನೀವು ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಜೀರಿಗೆ, ಒಂದು ಚಿಟಕಿ ಆಗುವಷ್ಟು. ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾರ್ ತೊಳೆದಿರೋಂಥ ನೀರನ್ನು ಸಹ ನೀವು ಹಾಕೋಬೇಕಾಗತ್ತೆ. ಇವಾಗ ಎಲ್ಲದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋಂಥ ಮಸಾಲೆ, ಜೀರಿಗೆ, ಉಪ್ಪು, ಸೋಡಾ ಎಲ್ಲ ಕಡೆನೂ ಹರಡಬೇಕು. ಆ ಥರ ಚೆನ್ನಾಗಿ ಬರೀದ್ರಲ್ಲೇ ನೀವು ಕಲಿಸ್ಕೋಬೇಕಾಗತ್ತೆ. ಬರೀದ್ರಲ್ಲೇ ಕಲಿಸ್ಕೊಂಡಿದ್ದಾದ್ಮೇಲೆ ನಾನು ಕುದಿನ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಂಡು ಕುದಿ ನೀರನ್ನು ನಾನು ಹಾಕೋತಾ ಇದ್ದೀನಿ. ನೀವು ಕುದಿ ತರಿಸ್ಕೊಂಡಿಲ್ಲ ಅಂತಂದರೆ ಬಿಸಿ ನೀರಾದರೂ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ನಾವು ಕುದ್ದಿರೋ ನೀರು ಹಾಕಿದ್ದೀವಲ್ಲ ಅದು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಒರಟಿರೋದ್ರಿಂದ ಪುಷ್ಟಿ ಹಿಟ್ಟು ಅದಕ್ಕೆ ಬಿಸಿ ನೀರು ಹಾಕ್ಲೇಬೇಕು. ಅದಕ್ಕೋಸ್ಕರ ನೋಡಿ ಈ ರೀತಿ ಆಗುತ್ತೆ. ನಿಮಗೆ ಇವಾಗ ನಾವು ದೋಸೆ ಕನ್ಸಿಸ್ಟೆನ್ಸಿಗೆ ನಾವು ತರಬೇಕಾಗುತ್ತೆ. ದೋಸೆ ಹಿಟ್ಟಿರುತ್ತಲ್ಲ ಗಟ್ಟಿಗೆ, ಆ ರೀತಿ ನಾವು ತರಬೇಕಾಗತ್ತೆ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಲೇ ಇರೋ ರೀತಿ ನೀವು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಗಟ್ಟಿಗಿದ್ರೆ ಸಾಕಾಗುತ್ತೆ. ಇವಾಗ ಎಲ್ಲ ಕಲಿಸ್ಕೊಂಡಿದ್ದಾದ್ಮೇಲೆ ಒಂದು ಮೊಟ್ಟೆನ ಒಡೆದಾಕೊಳ್ಳಿ. ಇದೊಂದು ಮೊಟ್ಟೆ ಹಾಕಿದ್ರೆ ಸಾಕು, ನೀವು ಎಂಥ ಹಿಟ್ಟರ ನೀವು ದೋಸೆ ಇದ್ರೂ ಬರುತ್ತೆ. ನೀವು ಏನಾದ್ರು ಅಕ್ಕಿ ಹಿಟ್ಟಲ್ಲೂ ನೀವು ದೋಸೆ ಮಾಡೋದಾದ್ರೆ ದೋಸೆ ಬರ್ತಾ ಇಲ್ಲ ಅಂತ ಇಡ್ಲಿ ಇಕ್ಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. 1-2 ಮೊಟ್ಟೆನ ಹಿಟ್ಟಿಗೆ ಒಡೆದಾಕ್ಬಿಡಿ. ಸೂಪರಾಗಿ ಕ್ರಿಸ್ಪಿಯಾಗಿ ದೋಸೆಗಳು ಬರ್ತವೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಹಿಟ್ಟಿಗೆ. ಇವಾಗ ಹಿಟ್ಟಿಗೆ ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಂಡು ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ನೆಂದಿದ್ದಾದ್ಮೇಲೆ ದೋಸೆ ಉಯ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಹೆಂಚನ್ನ ಇಟ್ಕೊಂಡಿದ್ದೀನಿ. ಹೆಂಚು ಕಾದಿದೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹೆಂಚಿನ ಮೇಲೆ ಸ್ಪ್ರೆಡ್ ಮಾಡಿ ಆಮೇಲೆ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಹೆಂಚನ್ನ ಒರೆಸ್ಕೊಳ್ಳಿ. ಈ ರೀತಿ ಬರುತ್ತೆ. ನಾವು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ 1.5 ಸೌಟಷ್ಟು ನೀಟಾಗಿ ದೋಸೆ ಆಕಾರದಲ್ಲಿ ಬಿಡಿ. ನೀವು ತೆಳ್ಳಗರ ಹಾಕ್ಬೋದು, ದಪ್ಪಗರ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ನಾವು ಯಾವುದೇ ಥರ ಕಷ್ಟ ಪಡೋದೇ ಬೇಕಾಗಿಲ್ಲ. ಟಪಾರ್ ಅಂತ ಹಾಕ್ಬಿಡ್ಬೋದು. ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ ಅಂತ. ನೀವು ಅಕ್ಕಿ ದೋಸೆ ಮಾಡ್ತಿರಲ್ಲ ಅದಕ್ಕಿಂತ ಸಖತ್ತಾಗಿರುತ್ತೆ. ಇವಾಗ ಆ ಸೈಡು ಅಷ್ಟೇ, ಹಿಂದೆ ಸೈಡು ಅಷ್ಟೇ ನೀಟಾಗಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಉರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೆಂದಿದ್ರೆ ತುಂಬ ರುಚಿಯಾಗಿ ಬರುತ್ತೆ ದೋಸೆ. ಇದೇ ಥರನೇ ಎಲ್ಲ ದೋಸೆಗಳನ್ನೂ ಮಾಡ್ಕೋಬೋದು. ಪುಷ್ಟಿ ಹಿಟ್ಟನ್ನು ಏನಕ್ಕೆ ಬಳಸೋದು ಅಂತ ಯಾರಿಗೂ ಗೊತ್ತೇ ಆಗ್ತಿರೋದಿಲ್ಲ. ಎಷ್ಟೋ ರೆಸಿಪಿಗಳನ್ನ ಆ ಹಿಟ್ಟಿಂದನೇ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸು ನನ್ನ ಚಾನಲ್ನಲ್ಲಿದೆ. ನಿಮಗೆ ಯಾವ್ದು ಬೇಕೋ ಅದು ಹೋಗಿ ನೋಡ್ಬೋದು. ತುಂಬ ರೆಸಿಪೀಸ್ಗಳನ್ನು ನಾನು ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.